ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯ 2026 ವರ್ಷ ಭವಿಷ್ಯವನ್ನ ನೋಡುವುದಾದರೆ, ಮಕರ ರಾಶಿಯವರಿಗೆ ದೃಢವಾದ ಬದಲಾವಣೆ ಮತ್ತು ಸ್ಥಿರತೆಯ ವರ್ಷವಾಗಿದೆ. ಶನಿ ಮತ್ತು ಗುರುವಿನ ಸಂಚಾರವು ನಿಮ್ಮ ಜೀವನವನ್ನ ಸಕಾರಾತ್ಮಕ ಪರಿಣಾಮಗಳನ್ನ ಬೀರಲಿದ್ದು, ವರ್ಷ ಪೂರ್ತಿ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಇನ್ನು ಮಕರ ರಾಶಿಯ 2026 ಭವಿಷ್ಯದ ಪ್ರಮುಖಾಂಶಗಳನ್ನ ನೋಡುವುದಾದರೆ, ವೃತ್ತಿ ಮತ್ತು ಉದ್ಯೋಗ. ಶನಿ ಗೋಚರಗೊಳ್ಳುತ್ತಾನೆ ನಿಮ್ಮ ರಾಶಿಯಲ್ಲಿ. ನಿಮ್ಮ ರಾಶ್ಯಾಧಿಪತಿ ಶನಿಯು ವರ್ಷ ಪೂರ್ತಿ 3ನೇ ಮನೆಯಲ್ಲಿ ಅಂದರೆ ಮೀನ ರಾಶಿ ಸಂಚರಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ದೊರೆತು ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಇನ್ನು ವ್ಯವಹಾರದ ಬಗ್ಗೆ ನೋಡುವುದಾದರೆ, ಹೊಸ ಉದ್ಯಮ ಆರಂಭಿಸಲು ಅಥವಾ ವ್ಯವಹಾರ ವಿಸ್ತರಣೆ ಮಾಡಲು ಜೂನ್ ನಂತರದ ಸಮಯ ಅತ್ಯಂತ ಪೂರಕವಾಗಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವಿರಲಿದೆ. ಇನ್ನು ಸ್ಥಳಾಂತರ ಆಗ್ತವೆ. ಏನಪ್ಪಾ ಅಂದ್ರೆ, ನಿಮ್ಮ ಉದ್ಯೋಗ ನಿಮಿತ್ತ ವರ್ಗಾವಣೆ ಅಥವಾ ವಿದೇಶ ಪ್ರಯಾಣದ ಯೋಗಗಳು ಈ ವರ್ಷ ಪ್ರಬಲವಾಗಿವೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡೋದಾದರೆ, ಸ್ಥಿರ ಆದಾಯದ ಹರಿವು ಸರಾಗವಾಗಲಿದೆ. ವಿಶೇಷವಾಗಿ ರಾಹು 2ನೇ ಮನೆಯಲ್ಲಿ ಇರುವುದರಿಂದ ಅನಿರೀಕ್ಷಿತ ಧನಲಾಭ ಉಂಟಾಗಬಹುದು. ಇನ್ನು ಹೂಡಿಕೆ ಮತ್ತು ಆಸ್ತಿಯ ಬಗ್ಗೆ ನೋಡೋದಾದರೆ, ಮನೆ, ನಿವೇಶನ ಅಥವಾ ವಾಹನ ಖರೀದಿ ಮಾಡಬೇಕೆಂಬ ನಿಮ್ಮ ಆಸೆ ಈ ವರ್ಷ ಈಡೇರಲಿದೆ. ಹಳೆಯ ಸಾಲುಗಳನ್ನ ತೀರಿಸಲು ಇದು ಸಕಾಲ. ಉಳಿತಾಯ. ವರ್ಷದ ಮೊದಲಾರ್ಧದಲ್ಲಿ ವೆಚ್ಚಗಳು ಹೆಚ್ಚಿರಬಹುದು, ಆದ್ದರಿಂದ ಬಜೆಟ್ ಬಗ್ಗೆ ಸ್ವಲ್ಪ ಗಮನವಿರಲಿ. ಕುಟುಂಬ ಮತ್ತು ಪ್ರೇಮ ಜೀವನದ ಬಗ್ಗೆ ನೋಡುವುದಾದರೆ, ಮದುವೆಯ ಭಾಗ್ಯ ಖಂಡಿತವಾಗಿ ಇದೆ ನಿಮಗೆ. ಅವಿವಾಹಿತರಿಗೆ ಜೂನ್ ನಂತರ ಕಂಕಣ ಬಲ ಕೂಡಿ ಬರುವುದು. ಗುರುಗ್ರಹವು 7ನೇ ಮನೆಗೆ ಕರ್ಕಾಟಕ ಪ್ರವೇಶಿಸುವುದರಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷ ತುಂಬಿರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯ ಇರಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ಮಕ್ಕಳ ಸಾಧನೆಯಿಂದ ಹೆಮ್ಮೆ ಪಡುವಿರಿ. ಇನ್ನು ಸಾಮಾಜಿಕ ಗೌರವ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡುವುದಾದರೆ, ಜಾಗೃತರಾಗಿರಬೇಕು. ಯಾಕಪ್ಪ ಅಂದ್ರೆ, ದೊಡ್ಡ ಕಾಯಿಲೆಗಳ ಭಯವಿಲ್ಲದಿದ್ದರೂ ಮೂಳೆಗಳು, ಕೀಲು ನೋವು ಅಥವಾ ದೀರ್ಘಕಾಲದ ದಣಿವಿನ ಬಗ್ಗೆ ಎಚ್ಚರವಿರಲಿ. ಜೀವನ ಶೈಲಿ ಹೇಗಿರ್ಬೇಕಪ್ಪ ಅಂದ್ರೆ, ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸವಾಗಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮತ್ತು ವಿಶ್ರಾಂತಿ ಪಡೆಯುವುದು ಅತ್ಯಗತ್ಯ. ಆದ್ದರಿಂದ ನಿಮ್ಮ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಮೂಳೆಗಳು, ಕೀಲು ನೋವುಗಳನ್ನ ಜಾಸ್ತಿ ದಿನದವರೆಗೆ, ದೀರ್ಘಕಾಲದವರೆಗೆ ಬಿಟ್ಕೋಬೇಡಿ. ಬಂದ ಕೂಡಲೇ ಹಾಸ್ಪಿಟಲ್ಗೆ ತೋರಿಸಿ ಅದಕ್ಕೆ ಪರಿಹಾರವನ್ನು ತಗೊಳ್ಳಿ. ಜೀವನ ಶೈಲಿಯಲ್ಲಿ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸವಾಗಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ವಿಶ್ರಾಂತಿ ಪಡೆಯಬೇಕು. ಇನ್ನು ನಿಮ್ಮ ಶುಭ ಸೂಚಕಗಳ ಬಗ್ಗೆ ನೋಡುವುದಾದರೆ, ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ. ನಿಮ್ಮ ಶುಭ ವರ್ಣ ಯಾವುದು? ಬಣ್ಣ ಯಾವುದು? ಕಪ್ಪು ಅಥವಾ ನೀಲಿ ಬಣ್ಣ. ಶುಭ ಸಂಖ್ಯೆ 8, 4, 6. ಶುಭ ದಿನ ಯಾವುದೆಂದರೆ ಶನಿವಾರ ಮತ್ತು ಶುಕ್ರವಾರ. ಇನ್ನು ನಿಮ್ಮ ಪರಿಹಾರಗಳನ್ನು ನೋಡುವುದಾದರೆ, ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಪೂಜಿಸಬೇಕು. ಎಳ್ಳೆಣ್ಣೆ ಸಿಗುತ್ತೆ ಅಂಗಡಿಯಲ್ಲಿ, ತಗೋಬೇಕು. ಶನೇಶ್ವರ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ. ಕನಿಷ್ಠ ಪಕ್ಷ ತಿಂಗಳಿಗೊಮ್ಮೆ ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ಬಟ್ಟೆ ದಾನವನ್ನು ಮಾಡಬೇಕು. ಅತ್ಯಂತ ಶ್ರೇಷ್ಠವಾದ ದಾನ ಅನ್ನದಾನ, ಅದನ್ನು ಮಾಡಬೇಕು. ಪ್ರತಿದಿನ ಹನುಮಾನ್ ಚಾಲೀಸವನ್ನ ಅಥವಾ ದತ್ತಾತ್ರೇಯ ಸ್ತೋತ್ರವನ್ನ ಪಠಿಸುವುದು ಶುಭ ತರಲಿದೆ. ಇದು ನಿಮ್ಮ ಮಕರ ರಾಶಿಯ ಬಗ್ಗೆ 2026 ವರ್ಷ ಭವಿಷ್ಯವನ್ನ ಸಂಸ್ಕೃಷ್ಟವಾಗಿ ನಿಮಗೆ ತಿಳಿಯುವ ಹಾಗೆ ಹೇಳಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.